ಲಗೇಜ್ ಬಂದಿದೆ, ಏನೇನಿದೆ ನೋಡೋಣ ಬನ್ನಿ. ಚೆನ್ನಾಗಿದ್ದೀರಾ? ಏನೇನಿದೆ ಇದರಲ್ಲಿ? ಟಿಪ್ಟೂರಿಂದ ಬರ್ತಾರೆ ಅಮ್ಮ ಪ್ರತಿ ತಿಂಗಳು. ಯಾವಾಗಂದ್ರೆ ಅವಾಗ ಅವ್ರಿಗೆ ಬರ್ಬೇಕಂತ ಮನ್ಸು ಬಂದ್ರೆ ಬಸ್ ಹತ್ಕೊಂಡು ಸೀದಾ ಬರ್ತಾ ಇರ್ತಾರೆ ಆಶ್ರಮಕ್ಕೆ. ಹೇಗಿದೆ ನಮ್ಮ ಆಶ್ರಮ? ಚೆನ್ನಾಗಿತ್ತು ಕಣ, ತುಂಬಾ ಚೆನ್ನಾಗೈತೆ, ಖುಷಿ ಆಗುತ್ತೆ. ಬರ್ಬೇಕು ಅನ್ಸುತ್ತೆ ನೀನ್ ಮಾತಾಡಿಸ್ತೀನಿ. ಹೌದಾ? ಸುಮ್ಮನೆ ಏನೇನ್ ತಂದಿದ್ದೀರಾ? ಬಾಳೆಹಣ್ಣು ಸ್ವಾಮಿಗೆ ಒಂದೇ ಚಿಪ್ಪು ಕೀಳ್ದಂಗೆ ತಂದಿದ್ದೀನಿ. ಹಂಗೆ ಅಲ್ಲಿ ಹಿಡ್ಕ ಹಂಗೆ ಹಿಂಗೆ ಸ್ವಾಮಿಗ ಇದು ಇವ್ರು ಬಾಳೆಗೊನೆಯಲ್ಲಿ ಬೆಳೆದಿರೋದಂತೆ. ಸ್ವಾಮಿಗೆ ಪೂಜೆಗೆ ಅಂತ ತಂದಿದ್ದಾರೆ. ಎಲ್ಲಿಂದ ಬಂದಿದ್ವಮ್ಮ ನೀವು? ತಿಪ್ಟೂರು, ಬೆಳಗೇರಿಯಿಂದನಾ? ಏನಕ್ಕೆ ತರಬೇಕು ಅನ್ನಿಸ್ತು? ದೇವ್ರ ತತ್ತಲೇ ಇರ್ತೀನಲ್ಲ, ಖುಷಿ. ಪ್ರತಿ ತಿಂಗಳು ಬರ್ತಾ ಇರ್ತೀರಾ? ತತ್ತಲೇ ಇರ್ತೀನಿ. ಸ್ವಾಮಿಗೆ ಒಂದೇ ಚಿಪ್ಪಿದು ಎಷ್ಟು ಹೊಡೆದಿದೆ ನೋಡಿ. ಖುಷಿ. ಸ್ವಾಮಿಗೆ ಇಟ್ಬಿಡೋಣ. ಹೌದಾ? ಪೂಜೆ ಮಾಡ್ಬಿಡೋಣ ಅಲ್ಲಿಗ? ಬನ್ನಿ ಬನ್ನಿ. ನಿಜವಾಗ್ಲೂ ನಾನು ಅನ್ಕೊಂಡಿದ್ದೆ ಏನಂತ, ದೇವ್ರಿಂತದ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ದೇವ್ರಣೆ ಹಂಗೆ ಆಗೈತಿ ನಿಜ. ಅವತ್ತು ಒಪ್ಪ ನಾನು ನೋಡಿನಲ್ಲ, ಅಯ್ಯಪ್ಪ ಖುಷಿ ಆಯ್ತು ಬೇಡ. ಎಷ್ಟೊತ್ಕೋ ಖುಷಿ ಆಗೋದು ದೇವ್ರಣೆ, ಅಷ್ಟು ಖುಷಿ ಆಗ್ತಾಯಿತ್ತು. ಸಖತ್ತ ಬಂದೈತಿ ನಿಜವಾಗ್ಲೂ ಹಂಗೆ ಅನ್ಕೊಂಡಿದ್ವಿ. ಆ ಹಣ್ಣಿಗೆ ಮಾಡಿರಲ್ವಲ್ಲ, ಸಣ್ಣದು ಮಾಡೈತಿ, ನೀವು ಮಾಡಿರಾಗಲ್ವಾ ಅನ್ಕೊಂಡು ಹೋಯ್ದ್ವಿ ನೋಡು. ಇನ್ನೊಂದ್ಸಲ ಬರೋವತ್ತಿಗೆ ಕೈ ದೇವ್ರ ಅಷ್ಟು ಖುಷಿ ಆಗ್ತಾಯಿತ್ತು. ಸ್ವಾಮಿ ಚೆನ್ನಾಗಿ ಕಾಣ್ತಾವ್ರ? ಎದ್ದು ಬತ್ತಾವ್ರು ನೋಡಲ್ಲ. ಅಲ್ಲ ನೋಡ್ಬೇಕು ಅವ್ರನ್ನ, ನೋಡಲ್ಲ ಎರಡು ಕಣ್ಣು ಸಾಲಲ್ಲ ಮನೆ ಮೇಲೆ. ದೇವ್ರಣೆ ಎರಡು ಕಣ್ಣು ಸಾಲ, ಎದ್ದು ಬತ್ತಾವ. ಅದಕ್ಕಿನ್ನ